ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದೊಂದು 2 ಎಕರೆ 23 ಕುಂಟೆ ಒಂದು ಬ್ಯೂಟಿಫುಲ್ ಫಾರ್ಮ್ ಲ್ಯಾಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫಾರ್ಮ್ ಲ್ಯಾಂಡ್ ಅಂತೂ ಅಷ್ಟೇ ಸೂಪರಾಗಿದೆ. ನೀವು ಓನಾಗಿ ಒಂದು ಫಾರ್ಮ್ ಲ್ಯಾಂಡ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಕನಸಿನ ತೋಟ ಇದು. 2 ಎಕರೆ 23 ಕುಂಟೆ ಬರುತ್ತೆ ನೋಡಿ. ಇದೇನು ಮೇನ್ ಗೇಟ್ ಇದೆ, ತಾರ್ ರೋಡ್ ಅಪ್ರೋಚ್ ಇದೆ ನಿಮಗೆ. ಪ್ಯೂರ್ ರೆಡ್ ಸಾಯಲ್ ಸ್ನೇಹಿತರೆ. ಸಾಯಲ್ ಅಂತೂ ವೆರಿ ಗುಡ್ ಫರ್ಟೈಲ್ ಸಾಯಲ್ಲು. ನೀವು ಒಂದು 20 ಅಲ್ಲ 30 ಅಡಿ ತೆಗೆದ್ರೂ ಅದೇ ರೀತಿ ರೆಡ್ ಸಾಯಲ್ಲೇ ಸಿಗುತ್ತೆ. ಅಷ್ಟೊಂದು ಉತ್ತಮವಾದ ಮಣ್ಣು. ನೀವು ಯಾವುದೇ ಬೆಳೆ ಎನಿವನ್ ಎಲ್ಲ ಥರ ಬೆಳೆ ಹಾಕಿದ್ರು ಸ್ನೇಹಿತರೆ ಅಷ್ಟೇ ಬೊಂಬಾಟಾಗಿ ಬರೋವಂಥ ಭೂಮಿ ಇದು. ಇವರೊಂದು ಒಳ್ಳೆ ಫಾರ್ಮ್ ಹೌಸ್ ಸಹ ಮಾಡಿದ್ದಾರೆ. ಮನೆ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಇವರು ಓನಾಗಿ ಇವರೇ ಇಟ್ಕೊಳ್ಳೋಕ್ಕೆ ಅಂತ ಮಾಡಿದ್ದು ಸ್ನೇಹಿತರೆ. ಈಗೇನೋ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಮಾರಾಟ ಮಾಡ್ತಾಯಿದ್ದಾರೆ. ತೋಟ ಅಂತೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು 150 ಕೋಕೋನಟ್ ಇದೆ ಸ್ನೇಹಿತರೆ. ಅದರಲ್ಲಿ 80 ಈಲ್ಡು. ಈಗ ಎಲ್ಲ ಫಲ ಬರ್ತಾಯಿದೆ. ಒಂದು 80, ಇನ್ನೊಂದು 70 ಇವಾಗ 1.5-2 ವರ್ಷ ಆಗಿದೆ ನೋಡಿ. ಮನೆ ಇದೆ, ಅವರು ವಾಸಕ್ಕಿರೋವಂಥ ಮನೆ. ನೀವು ಆರಾಮಾಗಿ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು ಸ್ನೇಹಿತರೆ. ವಿಲೇಜು ಸಹ ಪಕ್ಕದಲ್ಲೇ ಇದೆ, ವಾಕಬಲ್ ಡಿಸ್ಟೆನ್ಸ್. ಒಂದು 200-300 ಮೀಟ್ರಲ್ಲೇ ವಿಲೇಜ್ ಇರೋವಂಥದ್ದು. ಆರಾಮಾಗಿ ನಿಮಗೆ ಸ್ಟೇ ಆಗೋಕ್ಕೆ ಅನುಕೂಲ ಇದೆ. ಯಾವುದೇ ಥರದ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೋಡಿ, ಎಲ್ಲ ಅವರ ಸ್ವಂತ ಇರೋಕ್ಕಂತಲೇ ತುಂಬ ನೀಟ್ನೆಸ್ಸಾಗಿ ಮಾಡಿದರು ಸ್ನೇಹಿತರೆ. ಯಾಕಂದರೆ ಸೀಟ್ ಹೌಸ್ ಇದು, ಅಷ್ಟೇ ಬೊಂಬಾಟ ಮಾಡ್ಕೊಂಡಿದ್ದಾರೆ. ಎಲ್ಲ ಬಟರ್ಫ್ರೈಡ್ ಎಲ್ಲ ಹಾಕ್ಕೊಂಡಿದ್ದಾರೆ. ಮನೆ ಅಂತೂ ನೀವು ಸ್ನೇಹಿತರೆ ಏನು ಕೈ ತೋರಿಸಾಗಿಲ್ಲ, ಆ ರೀತಿ ಮನೇನ ನೀಟ್ನೆಸ್ಸಾಗಿ ಮಾಡಿದ್ದಾರೆ. ಒಂದು 150 ಅಡಿಕೆನೂ ಸಹ ಇದೆ ಸ್ನೇಹಿತರೆ. ಅದೆಲ್ಲ ಈಗ 1 ವರ್ಷ ಏನೋ ಆಗಿದೆ ಅಷ್ಟೇ. ಒಂದು 2 ರನ್ನಿಂಗ್ ಬೋರ್ವೆಲ್ ಇದೆ. ನೀರಂತೂ ಸ್ನೇಹಿತರೆ ವೆರಿ ಗುಡ್ ವಾಟರ್ ಸೋರ್ಸಸ್. ಒಂದು 3-4 ಇಂಚ್ ನೀರಿದೆ. ಒಂದು ಬೋರ್ವೆಲ್ಲೇ ಸಾಕಾಗುತ್ತೆ. ಆದರೆ ಇವರು 2 ರನ್ನಿಂಗ್ ಅಂತೂ ಇಟ್ಕೊಂಡಿದ್ದಾರೆ. 3 ಇಂಚ್ಗೂ ಜಾಸ್ತಿ ನೀರಿದೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ನೋಡಿ, ಇದು ಎಲೆಕ್ಟ್ರಿಕ್ ರೂಮ್ ಇದು. ಅಂದರೆ ಮೋಟ್ರ್ ಲೈನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಇವರು ಆಲ್ರೆಡಿ ಮೊಬೈಲಲ್ಲೇ ಮೋಟ್ರ್ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಆ ರೀತಿ ಆಟೋ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದಾರೆ, ಸೆನ್ಸರ್ ಸಿಸ್ಟಮ್ಮು. ಅದಲ್ಲದೆ ಸ್ನೇಹಿತರೆ ಒಂದು ಸೋಲಾರ್ ಬೋರ್ವೆಲ್ ಸಹ ಹಾಕ್ಕೊಂಡಿದ್ದಾರೆ. ಅಂದರೆ ಸೋಲಾರಿಂದನೇ ರನ್ ಆಗುತ್ತೆ ಅದು. ಸಪ್ರೇಟ್ ಒಂದು ಬೋರ್ವೆಲ್ಗೆ, ಯಾಕಂದರೆ ಕರೆಂಟು ವೇರಿ ಆದರೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಸೋಲಾರ್ ಅವೈಲೇಬಲ್ ಇಟ್ಕೊಂಡಿದ್ದಾರೆ. ಅದಲ್ಲದೆ ಇನ್ನೊಂದೇನು ಅಂದರೆ ಸ್ನೇಹಿತರೆ 24x7 ಕರೆಂಟು ನಿರಂತರ ಜ್ಯೋತಿ ಕನೆಕ್ಷನ್ನ ತೊಗೊಂಡಿದ್ದಾರೆ ಇವರು. ಹಾಗಾಗಿ ನಿಮಗೆ 24 ಗಂಟೆನೂ ಸಹ ಕರೆಂಟ್ ಅವೈಲೇಬಲ್ ಇರುತ್ತೆ. ಅಂದರೆ ಮನೆಗೆ ಸ್ನೇಹಿತರೆ ಅದು. ಬೋರ್ವೆಲ್ಗೆಲ್ಲ 7 ಅವರ್ಸ್ ಕೊಡ್ತಾರೆ, ಅದು ಫ್ರೀ ಇರುತ್ತೆ ನಿಮಗೆ. ಟೋಟಲ್ ಫೆನ್ಸಿಂಗ್ ಆಗಿದೆ, ಟೋಟಲ್ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ, ಅದು ಬಸ್ತೆಲ್ಲ ಆಗಿ. ಆ್ಯಕ್ಚುಲಿ ಈ ಲ್ಯಾಂಡು ಸ್ನೇಹಿತರೆ ಹಿಂದೆ ನಾವೇ ಮಾಡಿಕೊಟ್ಟಿದ್ದು ಇವರಿಗೆ. ಹಾಗಾಗಿ ಪೇಪರ್ ಅಂತೂ A to Z ಲೀಗಲ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡಿವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು. ಯಾವುದೇ ಥರದ ಲೀಗಲ್ ಇಶ್ಯೂ ಇಲ್ಲ. ನೋಡಿ, ಇದು ಸೋಲಾರ್ ಹೇಳಿದ್ನಲ್ಲ ಸ್ನೇಹಿತರೆ, ಸೋಲಾರ್ನ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಇದು. ನೀರಂತೂ ಮಾತ್ರ ಅಷ್ಟೇ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ, ಇದೆಲ್ಲ ಅಡಿಕೆ ಸ್ನೇಹಿತರೆ. ಇವಾಗ ಒಂದು 1 ಇಯರ್ ಹತ್ತಿರ ಆಗಿರ್ಬೋದು ಇವಾಗ ಹಾಕಿರೋಂಥ ಅಡಿಕೆ ಇದು. ಅದಲ್ಲದೆ ಇವರು ಒಂದು ನೋಡಿ ಸೋಲಾರ್ ಹೇಳಿದ್ನಲ್ಲ, ಅದೇ ಇನ್ಸ್ಟಾಲ್ ಆಗಿರೋದು. ಒಂದು ಪಾಂಡ್ ಸಹ, ಒಂದು ಕೆರೆ ಸಹ ಮಾಡ್ಕೊಂಡಿದ್ದಾರೆ. ಬೇಕು ಅಂದರೆ ಅಲ್ಲಿಗೆ ಸ್ಟೋರೇಜ್ ಮಾಡ್ಕೊಳ್ಬೋದು. ಈ ಏರಿಯಾ ಅಂತೂ ಲೊಕೇಶನ್ ಅಷ್ಟೇ ಅದ್ಭುತವಾಗಿದೆ ಸ್ನೇಹಿತರೆ. ಫಾರ್ಮ್ ಲ್ಯಾಂಡ್ಗೆ ತುಂಬ ಹೇಳಿ ಮಾಡಿಸಿರೋಂಥ ಜಾಗ ಇದು. ನೀವು ಇಲ್ಲೇನಿಲ್ಲ ಸ್ನೇಹಿತರೆ, ಬರೀ ಕೀ ತಗೊಂಡು ಓಪನ್ ಆಗಿ ಒಳಗಡೆ ಹೋಗೋದು, ಆ ರೀತಿ ಮಾಡಿಟ್ಟಿದ್ದಾರೆ. ನೀವು ಯಾವುದೇ ಥರದ ಖರ್ಚು ವೆಚ್ಚಗಳಿಲ್ಲ. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಪ್ಯೂರ್ಲಿ ಮೂಲನೂ ಜನರಲ್ಲು, ಇವರು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ನಿಮಗೆ ಸ್ನೇಹಿತರೆ. ರೇಟ್ ಬಂದು ಇವರು 2 lakh ಪರ್ ಗುಂಟ ಹೇಳ್ತಾ ಇದ್ದಾರೆ. ಅಂದರೆ ಎಕರೆ 80 ಲಕ್ಷ ಬೀಳುತ್ತೆ ಇವರು ಹೇಳೋ ಲೆಕ್ಕ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಪರ್ ಗುಂಟ 2 lakh, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ. ನೇರವಾಗಿ ನಿಮಗೆ ಓನರ್ ಸಿಟ್ಟಿಂಗ್ ಇರುತ್ತೆ ಸ್ನೇಹಿತರೆ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅದಲ್ಲದೆ ಇವ್ರು ಏನು ಮಾಡಿದ್ದಾರೆ, ತೆಂಗು ಅಡಿಕೆಗೆ ಗಿಡಕ್ಕೆ ನೀರು ಬೀಳಬೇಕು ಆ ರೀತಿ 1 ಇಂಚು 3/4 ಇಂಚ್ ಪೈಪ್ಲೈನ್ ಸಹ ಮಾಡಿಸಿದ್ದಾರೆ ಇವರು. ಅದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವ್ರು ತಗೊಂಡೊಂದು 1-2 ವರ್ಷ ಆಗಿದೆ ಅಷ್ಟೇ ಸ್ನೇಹಿತರೆ, ಜಾಸ್ತಿ ಆಗಿಲ್ಲ. ಈ ಹೆಲ್ತ್ ಇಶ್ಯೂಯಿಂದ ಅವರು ಮಾರಾಟ ಮಾಡ್ತಾ ಇರೋದು. ಸ್ನೇಹಿತರೆ, ಬೆಂಗಳೂರಿಂದ ತಗೊಂಡಿದ್ದು ಒಂದು 141 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಆದರೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ.
ಮಳವಳ್ಳಿಯಿಂದನೂ ನಿಮಗೆ ಒಂದು 40-42 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆಫ್ಟರ್ ಟಿ ನರಸೀಪುರ. ಆ್ಯಕ್ಚುಲಿ ಇದು ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಗೆ ಬರುತ್ತೆ ಇದು ಪ್ರಾಪರ್ಟಿ. ತೋಟ ಅಂತೂ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಮಣ್ಣು ಸಹ ಅಷ್ಟೇ ಚೆನ್ನಾಗಿದೆ. ಅದಲ್ಲದೆ ಸ್ವಲ್ಪ ಫ್ರೂಟ್ಸು ಇದೆ ಇಲ್ಲಿ. ಬಟರ್ ಫ್ರೂಟ್ ಇದೆ, ಒಂದು 4-5, ಮತ್ತು ಜಾಕ್ ಫ್ರೂಟ್ ಇದೆ, ಹಲಸಿನ ಗಿಡಗಳು, ಆ ಥರ ಬೇರೆ ಬೇರೆ ಒಂದು ದಾಳಿಂಬೆ ಇವೆಲ್ಲ ಒಂದು 3-4 ಈ ರೀತಿ ಹಾಕ್ಕೊಂಡಿದ್ದಾರೆ. ತೋಟ ಅಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತೋಟ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ನೋಡಿ, ಇವರು ಇದನ್ನು ಸಹ ಮಾಡಿದ್ದಾರೆ ಬೋರ್ವೆಲ್ಗೆ, ಅಂದರೆ ಮಳೆ ಕೊಯ್ಲು ಪದ್ಧತಿನೂ ಸಹ ಮಾಡಿಟ್ಟಿದ್ದಾರೆ. ಅದು ಸಹ ಹೆಲ್ಪ್ ಆಗುತ್ತೆ, ವಾಟರ್ ಸೋರ್ಸಸ್ ಎಲ್ಲ ಇನ್ಕ್ರೀಸ್ ಆಗಲಿ ಅಂತ.